ಆ್ಯಕ್ಚುಲಿ ನಾನು ಮ್ಯಾಗಿ ತರೋದು ಇಲ್ಲ ಮಾಡೋದು ಇಲ್ಲ. ಬಟ್ ನನ್ನ ಮಗ ಗ್ರಾಸರಿ ಶಾಪಿಂಗ್ ಹೋದಾಗ ಪ್ಲೀಸ್ ಅಮ್ಮ ಅಂತ ಹಠ ಮಾಡಿದ್ದಕ್ಕೆ ತೊಗೋಬೇಕಾಗಿತ್ತು ಗೈಸ್. ತೊಗೊಮೇಲೆ ಏನಾದ್ರು ಹೆಲ್ತಿಯಾಗಿ ಮಾಡಬೇಕಲ್ಲ ಗೈಸ್, ಅದಕ್ಕೆ ಎಗ್ ಮ್ಯಾಗಿ ಮಸಾಲ ಮಾಡೋದನ್ನ ಹೇಳ್ತಾ ಇದ್ದೀನಿ ಗೈಸ್. ಮೊದಲಿಗೆ ಕ್ಯಾರೆಟು, ಈರುಳ್ಳಿ, ಕೊತ್ತಂಬರಿ ಮತ್ತು ಹಸಿಮೆಣ್ಸಿನ್ಕಾಯಿ ಈ 4 ನೀಟಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಗೈಸ್. ನೆಕ್ಸ್ಟ್ ಸ್ಟವ್ ಆನ್ ಮಾಡಿ ಅದಕ್ಕೆ ಒಂದು ಪಾತ್ರೆ ಇಟ್ಬಿಟ್ಟು 1-2 ಸ್ಪೂನ್ ಆಯಿಲ್ ಹಾಕ್ಕೊತಾ ಇದ್ದೀನಿ. ಆಯಿಲ್ ಹಾಕ್ಕೊಂಡು ಅದನ್ನು ನೀಟಾಗಿ ಕಾಯಕ್ಕೆ ಬಿಡಬೇಕಾಗುತ್ತೆ. ನೆಕ್ಸ್ಟ್ ಅದೇ ಪಕ್ಕದ ಸ್ಟವಲ್ಲಿ ಅದು ಕಾಯ್ತಾ ಇರುತ್ತೆ. ಪಕ್ಕದ ಸ್ಟವಲ್ಲಿ ಒಂದು ಪಾತ್ರೆ ಇಟ್ಬಿಟ್ಟು 1-2 ಗ್ಲಾಸ್ ನೀರು ಹಾಕ್ಬಿಟ್ಟು ಅದಕ್ಕೆ ಮ್ಯಾಗಿ ಇರುತ್ತಲ್ಲ, ನೂಡಲ್ಸ್ ಇರುತ್ತೆ ನೋಡಿ ಮ್ಯಾಗಿದು, ಅದನ್ನು ತೊಗೊಂಡು ಬೇಯಿಸ್ಕೊತಾ ಇದ್ದೀನಿ ಗೈಸ್ ಬಿಸಿ ನೀರಲ್ಲಿ. 1 ಸ್ಪೂನ್ ಆಯಿಲ್ ಕೂಡ ಹಾಕ್ಬಿಟ್ಟು ನೆಕ್ಸ್ಟ್ ಇಲ್ಲಿ ಒಗ್ಗರಣೆಗೆ ಆಯಿಲ್ ಹಾಕಿರ್ತೀನಲ್ಲ ಅದೇ ಪಾತ್ರೆಗೆ ಒಗ್ಗರಣೆಗೆ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಎರಡನ್ನೂ ಹಾಕ್ಕೊಂಡು ರೋಸ್ಟ್ ಮಾಡ್ಕೊತಾ ಇದ್ದೀನಿ ಗೈಸ್ ನೀಟಾಗಿ. ಅದು ರೋಸ್ಟ್ ಆಗೋವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಅದು ನೀಟಾಗಿ ಫ್ರೈ ಆಗಬೇಕು. ಅದು ಫ್ರೈ ಎಲ್ಲ ಆದಮೇಲೆ ಅದಕ್ಕೆ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ಕೊಳ್ಳಿ ಗೈಸ್. ಜಸ್ಟ್ ಈರುಳ್ಳಿಗೆ ಮಾತ್ರ ಹಾಕ್ಕೊಳ್ಳಿ. ಮ್ಯಾಗಿ ಮಸಾಲ ಹಾಕ್ತೀವಿ, ಸೊ ಅದರಲ್ಲೇ ಉಪ್ಪು ಅದೆಲ್ಲ ಇರುತ್ತೆ, ನೋಡ್ಕೊಂಡು ಉಪ್ಪು ಕಡಿಮೆ ಹಾಕ್ಕೊಳ್ಳಿ ಆದಷ್ಟು. ನೆಕ್ಸ್ಟ್ ಉಪ್ಪೆಲ್ಲ ಹಾಕಾದ್ಮೇಲೆ ಕ್ಯಾರೆಟ್ ತುರಿ ಇತ್ತಲ್ಲ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಗೈಸ್. ಕ್ಯಾರೆಟ್ ತುರಿ ಇದೆಲ್ಲ ಫ್ರೈ ಆದಮೇಲೆ ನೆಕ್ಸ್ಟ್ ಒಂದು 4-5 ಎಗ್ ತೊಗೊಂಡಿದ್ದೆ ನಾನು. ಎಗ್ ಕೂಡ ಹಾಕ್ಕೊಂಡು ಅದಕ್ಕೇ ಫ್ರೈ ಮಾಡ್ಕೊತಿದ್ದೀನಿ ಗೈಸ್. ಎಗ್ ಕೂಡ ಬಿಟ್ಕೊತಾ ಇದ್ದೀನಿ, ಅದಕ್ಕೇ ಫ್ರೈ ಮಾಡಬೇಕಲ್ಲ ಚೆನ್ನಾಗಿ. ಅದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಎಗ್ದು ಒಂಥರ ಬ್ಯಾಡ್ ಸ್ಮೆಲ್ ಗೊತ್ತಿದೆಯಲ್ಲ ಗೈಸ್, ಆ ಸ್ಮೆಲ್ಲೆಲ್ಲ ಹೋಗಂಗೆ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಗೈಸ್. ನೆಕ್ಸ್ಟ್ ಈ ಕಡೆ ಸ್ಟವಲ್ಲಿ ಇದು ಕೂಡ ಬೇಯಿತು, ಮ್ಯಾಗಿ ಮಸಾಲ ಚೆನ್ನಾಗಿ ಬೆಂದಿದೆ. ಇದು ಕೂಡ ಚೆನ್ನಾಗೆಲ್ಲ ರೋಸ್ಟ್ ಆಗಿದೆ. ಚೆನ್ನಾಗಿದು ಕೂಡ ರೋಸ್ಟ್ ಆಯಿತು. ನೆಕ್ಸ್ಟ್ ಆ ಮ್ಯಾಗಿ ಮಸಾಲನ ಒಂದು ಜಾಲರಿಗೆ ಬಸ್ಕೊತಾ ಇದ್ದೀನಿ ಗೈಸ್. ನೋಡಿ ಇಲ್ಲಿ ಬಸ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಆ ಬಸ್ತಿರ್ತೀನಲ್ಲ ಆ ಮ್ಯಾಗಿ ಮಸಾಲನ ಈ ಎಗ್ಗದು ಎಲ್ಲ ರೋಸ್ಟ್ ಆಗಿರುತ್ತಲ್ಲ ಎಗ್ ಫ್ರೈ ಒಳಗೆ ಹಾಕ್ಕೊಂಡು ನೀಟಾಗಿ ಒಂದೊಳ್ಳೆ ಮಿಕ್ಸ್ ಕೊಡಬೇಕಾಗುತ್ತೆ ಗೈಸ್. ಇದನ್ನು ಚೆಂದ ಮಿಕ್ಸ್ ಮಾಡಬೇಕಾಗುತ್ತೆ. ಮಿಕ್ಸ್ ಎಲ್ಲ ಆದಮೇಲೆ ಇದು ಮ್ಯಾಗಿ ಮಸಾಲ ಇರುತ್ತಲ್ಲ ಲಾಸ್ಟಲ್ಲಿ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿ ನೆಕ್ಸ್ಟ್ ಕೊತ್ತಂಬರಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಮ್ಯಾಗಿ ಮಸಾಲ ರೆಡಿ ಆಗುತ್ತೆ. ಅಂದರೆ ಎಗ್ ಜೊತೆಗೆ ಹೆಲ್ತಿ ಆ್ಯಂಡ್ ಟೇಸ್ಟಿ ಮ್ಯಾಗಿ ಮಸಾಲ ರೆಡಿ ಆಗುತ್ತೆ ಗೈಸ್. ಆ್ಯಕ್ಚುಲಿ ನನಗೆ ಮ್ಯಾಗಿ ಅಂದ್ರೇ ಆಗೋದಿಲ್ಲ. ನನ್ನ ಮಕ್ಕಳ ಜೊತೆ ನಾನು ಕೂಡ ತಿಂದಿದ್ದೀನಿ ಗೈಸ್. ಮ್ಯಾಗಿ ಅಂದರೆ ತುಂಬ ಚೆನ್ನಾಗಿದೆ ಗೈಸ್. ನೀವು ಕೂಡ ಇದೇ ಥರ ಮಾಡಿಕೊಂಡು ಮಕ್ಳಿಗೆ ಮಾಡಿಕೊಡಿ, ಹೆಲ್ತಿಯಾಗಿರುತ್ತೆ. ಪ್ಲಸ್ ಅವ್ರು ಮ್ಯಾಗಿ ತಿಂದು ಅನ್ನೋ ಫೀಲ್ ಕೂಡ ಇರುತ್ತೆ ಮಕ್ಕಳಿಗೆ. ವಾವ್, ನಮ್ಮಮ್ಮ ಮ್ಯಾಗಿ ಮಾಡಿಕೊಟ್ಟಿದ್ರು ತಿಂದ್ವಿ ಅನ್ನೋ ಫೀಲ್ ಇರುತ್ತೆ. ಎಗ್ ಹಾಕಿರೋದ್ರಿಂದ ತರಕಾರಿ ಏನಾದರೂ ತರಕಾರಿ ಕೂಡ ಆ್ಯಡ್ ಮಾಡ್ಕೊಬೋದು. ತರಕಾರಿ ಹಾಕಿರೋದ್ರಿಂದ ಮ್ಯಾಗಿ ತಿಂದು ಅನ್ನೋ ಫೀಲು ಇರುತ್ತೆ ಮತ್ತು ಹೆಲ್ತಿ ಕೂಡ ಆಗಿರುತ್ತೆ. ಯಾವಾಗಾದರೂ ರೇರಾಗಿ ಒಂದು ಟೈಮ್ ಮಾಡಿಕೊಂಡ್ರೆ ಪ್ರಾಬ್ಲಮ್ ಏನೂ ಆಗೋಲ್ಲ. ಸೊ ಈ ಥರ ಮಾಡಿಕೊಡಿ. ನೀವು ಕೂಡ ಮಕ್ಕಳ ಜೊತೆ ಕೂತ್ಕೊಂಡು ತಿನ್ನಿ ಗೈಸ್. ಆದರೆ ಬಟ್ ನನ್ನ ಮಕ್ಕಳು ಸಾಸನ್ನ ಎಕ್ಸ್ಪೆಕ್ಟ್ ಮಾಡ್ದು, ಬಟ್ ಆಪ್ಷನಲ್ ಸಾಸು ಬೇಕಾದರೆ ಕೊಡ್ಬೋದು, ಬಟ್ ಅದು ಆಪ್ಷನಲ್ಲಾಗಿ ತೊಗೋಬೋದು. ಬಟ್ ನನ್ನ ಮಗ ಮತ್ತು ಅವನ ಫ್ರೆಂಡ್ ಇಬ್ಬರು ಕೂಡ ತುಂಬ ಇಷ್ಟಪಟ್ಟಮ್ಮ ಸೂಪರಮ್ಮ ಅಂತ ತಿಂದ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ಬಾಯ್.